hello, welcome back to my channel Divya Gavda Vlogs. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ವ್ಲಾಗ್ ಬಂದು ನಾನು ಇಂಡಿಯಾ ಟ್ರಿಪ್ ಬಂದಾಗ ನನ್ನ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದಂಥ ವ್ಲಾಗು. ನಾ ಹೋಗಿದ್ದ ಪ್ಲೇಸ್ ಬಂದು ತುಂಬ ಡಿಬೇಟ್ ನಡೀತು ಯಾವ ಪ್ಲೇಸ್ಗೆ ಹೋಗಬೇಕು ಅನ್ನೋದ್ರಲ್ಲಿ. ಬಟ್ ನನಗೆ ಒಂದು 3-4 ಡೇಸ್ ಸ್ಪೆಂಡ್ ಮಾಡೋಷ್ಟು ಟೈಮ್ ಇರೋದ್ರಿಂದ ವಿ ಥಾಟ್ ಲೆಟ್ ಅಸ್ ಗೋ ಅ ಲಿಟಲ್ ಫಾರ್ ಅಂದ್ಬಿಟ್ಟು ವರ್ಕಾಳ ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಂಡು. ಇದು ಬಂದು ಕೇರಳದಲ್ಲಿರೋದು, ಆಲ್ಮೋಸ್ಟ್ ಸೌತ್ ಆಫ್ ಕೇರಳ. ಟ್ರೈನಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಬಿಕಾಸ್ it is a lot of like driving involved if you have to go in a car, and ನನಗೆ overnight uncomfortable ಆಗಿ ಹೋಗಿ then I can't really enjoy the trip ಅಂದ್ಬಿಟ್ಟು we opted to go in trains. and ನಾನು ಬೇಗನೆ ಟ್ರೈನ್ ಸ್ಟೇಷನ್ಗೆ ಬಂದೆ. ಆ್ಯಂಡ್ ಇಲ್ಲಿ ನನ್ನ ಇಬ್ಬರು ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಅವ್ರು ಆ್ಯಕ್ಚುಲಿ ಡಿನ್ನರಿಗೆ ಮೆಘನಾಸ್ ಬಿರಿಯಾನಿ ತೊಗೊಂಡು ಬಂದಿದ್ದರು. ಸೊ ಇವರಿಬ್ಬರು ಇರೋದು ಬೆಂಗಳೂರಲ್ಲೇ. ಸೊ ಇವಳು ತೇಜಸ್ವಿನಿ ಅಂತ, ಆ ಕಡೆ ಕೂತಿರೋಳು ಸುಪ್ರಿಯಾ ಅಂತ. ಆ್ಯಂಡ್ ನಾವು ಸ್ಲೀಪರ್ ಕೋಚ್ ಟ್ರೈನ್ಸ್ನ ಚೂಸ್ ಮಾಡಿದ್ವಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಯಾರು ನನ್ನ ನಾನ್ ಇಂಡಿಯನ್ ಫ್ರೆಂಡ್ಸ್ ಯಾರು ನೋಡ್ತಿದ್ದೀರಾ ಅಂದರೆ, ಸೊ ದಿಸ್ ಇಸ್ ಹೌ ದ ಸೀಟ್ಸ್ ಲುಕ್. ಆ್ಯಂಡ್ they're quite comfortable ಇಲ್ಲ ಅಂತ ಅಲ್ಲ, ಬಟ್ ದ ಹೈಜೀನ್ ವೈಸ್ ಇಟ್ಸ್ ಅ ಬಿಟ್ ಆಫ್ ಅಂತಲೇ ಹೇಳ್ಬೋದು. ಆ್ಯಂಡ್ ಊಟಕ್ಕೆ ಸ್ನ್ಯಾಕ್ಸ್ ಆ್ಯಂಡ್ ನೈಟ್ ಊಟ ಎಲ್ಲ ತೊಗೊಬಂದಿದ್ವಿ. ಆ್ಯಂಡ್ ನೈಟ್ ತಿಂದು ಬೆಳಗ್ಗೆಗೂ ಆಗೋಷ್ಟು ಇತ್ತು ಮೆಘನಾಸ್ ಬಿರಿಯಾನಿ. ಸೊ ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ 12-13 hours ಜರ್ನಿ ಅಂತಲೇ ಹೇಳ್ಬೋದು. ಆ್ಯಂಡ್ ನೈಟ್ 8 o'clock ಹೊರಟಿದ್ದಕ್ಕೆ ಬೆಳಗ್ಗೆ ನಾವು ಒಂದು 10 o'clockವರೆಗೇನೋ ಬಂದು ರೀಚ್ ಆದ್ವಿ. ಅಲ್ಲಿಂದ ನಾವು ಇದು ಆಟೋ ತೊಗೋಬೇಕಾಗಿತ್ತು. ಆ್ಯಕ್ಚುಲಿ ಆಟೋ ಡ್ರೈವರ್ಸ್ ಎಲ್ಲ ಲಿಟ್ರಲಿ ಟ್ರೈನ್ ಸ್ಟೇಷನ್ ಒಳಗಡೆ ಬಂದು ದೇವರ್ ಲೈಕ್ ಆಸ್ಕಿಂಗ್. ಸೊ ನಮಗೇನೋ ಅಲ್ಲಿ ಪ್ಲೇಸ್ ಗೊತ್ತಿಲ್ಲದೆ ಇರೋದ್ರಿಂದ ಈ ಲೊಕೇಶನ್ ಕೊಟ್ಟಿದ್ದಕ್ಕೆ ಎಷ್ಟಾಗುತ್ತೆ ಅಂತ ಅವ್ರು ಫಿಕ್ಸ್ಡ್ ಪ್ರೈಸ್ ಹೇಳಿದ್ರು. ಸೊ ಅಲ್ಲಿಂದ ಹೊರಟ್ರಿ. ಇದೊಂದು ದೊಡ್ಡ ಬಿಸ್ನೆಸ್ಸೇ ಮಾಡ್ಕೊಬಿಟ್ಟಿದ್ದಲ್ಲ ಆಟೋ ಡ್ರೈವರ್ಸ್ ವರ್ಕಾಳದಲ್ಲಿ. ಸೊ ನಾವು ಮಾಡಿದ ರೆಸಾರ್ಟ್ ಬಂದು ಅಶೋಕಮ್ ಅಂತ. ಇದು ಬಂದು ಬೀಚ್ ಫೇಸಿಂಗ್ ರೆಸಾರ್ಟ್ ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ನಮ್ಮ ರೂಮು ಕೂಡ ಇಟ್ ವಾಸ್ ನೈಸ್. AC ರೂಮ್ ಏನೋ ತೊಗೊಂಡಿದ್ವಿ ಬಿಕಾಸ್ ಇಟ್ ವಾಸ್ ಸೋ ಹಾಟ್, ವೆರಿ ಹಾಟ್. ನಾ ಹೋಗಿದ್ದು ಫೆಬ್ರವರಿ ಮಾರ್ಚಲ್ಲಿ, ಬಟ್ ಅದೇ ಟೈಮಿಗೆ ಲಿಟ್ರಲಿ ತುಂಬ ಬಿಸಿಲಾಗಿತ್ತು. ಆ್ಯಂಡ್ ಇದು ಒಂದು ವಾಶ್ರೂಮ್ ಆ್ಯಂಡ್ ದೆನ್ ಯು ಹ್ಯಾಡ್ ಲೈಕ್ ಅ ಡಬಲ್ ಬೆಡ್, ಲೈಕ್ ಅ ಕ್ವೀನ್ ಸೈಜ್ ಬೆಡ್, ಆ್ಯಂಡ್ ದೆನ್ ಒಂದು ಎಕ್ಸ್ಟ್ರಾ ಬೆಡ್ ಕೊಡ್ತೀವಿ ಅಂತ ಹೇಳಿದರು ಇನ್ನೊಬ್ಬರಿಗೆ. ಆ್ಯಂಡ್ ದೆನ್ ಯು ಹ್ಯಾಡ್ ದಿಸ್ ವೆರಿ ನೈಸ್ ಬಾಲ್ಕನಿ ವೇರ್ ಯು ಕೆನ್ ಲೈಕ್ ಸಿಟ್ ಆ್ಯಂಡ್ ರಿಲ್ಯಾಕ್ಸ್. ಪೂಲ್ ಕೂಡ ಇತ್ತು ಆ್ಯಂಡ್ ರೆಸ್ಟೋರೆಂಟ್ ಕೂಡ ಇತ್ತು ರೆಸಾರ್ಟಲ್ಲಿ. ಸೊ ಹಾಗಾಗಿ ನಮಗೆ ವಿ ಡಿಡ್ಂಟ್ ಹ್ಯಾವ್ ಟು ಗೋ ಔಟ್ ಇಫ್ ಯು ವಾಂಟೆಡ್ ಟು ಗೆಟ್ ಸಮಥಿಂಗ್. ಇದು ಬಂದು ಅವತ್ತು ಬಂದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಈವ್ನಿಂಗು ನಾರ್ತ್ ಕ್ಲಿಫ್ ಸೌತ್ ಕ್ಲಿಫ್ಗೂ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ. ಇದು ಬಂದು ಡೇ 1. ಊಟ ಮಾಡಿರಲಿಲ್ಲ, ತುಂಬ ಹೊಟ್ಟೆ ಹಸಿತಿತ್ತು. ಟ್ರೈನಲ್ಲಿ ಒಂದು ಸ್ವಲ್ಪ ನೈಟ್ ಇದ್ದಿದ್ದು ಬಿರಿಯಾನಿ ತಿಂದಿದ್ವಿ ಅಷ್ಟೇ. ಸೊ ಎಲ್ಲರೂ ರೆಡಿಯಾಗಿ ನಮ್ಮದು ಹೋಗಬೇಕು ಅಂದ್ಕೊಂಡ್ರೆ ಡಾರ್ಜಿಲಿಂಗ್ ಕೆಫೆ ಅಂತ. ದ್ಯಾಟ್ ವಾಸ್ ಕ್ವೈಟ್ ಫೇಮಸ್. ವಾರ್ಕಾಳದಲ್ಲಿ ಯಾರೇ ಹೋಗಿರೋರು ಕೇಳಿದ್ರು ಡಾರ್ಜಿಲಿಂಗ್ ಕೆಫೆ ಈಸ್ ಅ ಮಸ್ಟ್ ವಿಸಿಟ್ ಅಂತ ಹೇಳ್ತಾರೆ. ಈವನ್ ದ್ಯಾಟ್ ಈಸ್ ಅಗೇನ್ ಲೈಕ್ ಇಟ್ಸ್ ದ ಎಡ್ಜ್ ಆಫ್ ದ ಕ್ಲಿಫ್ ಆ್ಯಂಡ್ ದೆನ್ ಯು ಹ್ಯಾವ್ ಬ್ಯೂಟಿಫುಲ್ ವ್ಯೂ ಆಫ್ ದ ಸೀ. ಸೊ ಹೋಗೋಣ ಅಂತ ಅಂದ್ಕೊಂಡ್ವಿ. ತುಂಬ ರಿವ್ಯೂಸ್ ಎಲ್ಲ ಚೆಕ್ ಮಾಡಿ, ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ತುಂಬ ಯಾವ ಕೆಫೆಸ್ ವಿಸಿಟ್ ಮಾಡಬೇಕು, ಪ್ಲೇಸಸ್ ಯಾವ್ದು ವಿಸಿಟ್ ಮಾಡಬೇಕು ಅಂತ ದೇ ಹ್ಯಾಡ್ ಪ್ರಾಪರ್ ಐಟಿನರಿ ಪ್ಲಾನ್. ಸೊ ಇಟ್ ವಾಸ್ ಲಿಟಲ್ ಈಸಿ ಫಾರ್ ಮೀ. ಆ್ಯಂಡ್ ದೆನ್ ಇಲ್ಲಿ ಓಡಾಡೋಕ್ಕೆ ನಾವು 2 ಬೈಕ್ನ ರೆಂಟ್ ಮಾಡಿದ್ವಿ. ಈವನ್ ದೇ ಆರ್ ಲೈಕ್ 800 or 1000 ಇತ್ತು ಒಂದು ದಿನಕ್ಕೆ. 2 ತೊಗೊಂಡ್ವಿ ಬಿಕಾಸ್ ಒಂದರಲ್ಲೇ ಹೋಗ್ಬೋದಿತ್ತು, ಬಟ್ ಅಲ್ಲಿ ರೆಸಾರ್ಟ್ ಅವರು ಕೊಡಲ್ಲ ಅಂತ ಹೇಳಿದ್ರು ನಮಗೆ, 3 ಜನ ಇರೋದ್ರಿಂದ. ಸೊ ಯು ಹ್ಯಾವ್ ಟು ಟೇಕ್ 2 bikes ಅಂತ. ಇಲ್ಲಾಂದರೆ ಲೈಕ್ ವಿ ಡಿಡ್ಂಟ್ ನೋಟಿಸ್ ಪೊಲೀಸ್ ಎನಿವೆ, ಬಟ್ ಆದ್ರೂ ಅಲ್ಲೇ ಓಡಾಡ್ತಿದ್ದು. ಲೈಕ್ ವಿ ವರ್ ನಾಟ್ ಗೋಯಿಂಗ್ ಮೋರ್ ದೆನ್ 1 mile ಅವೇ. ಇಟ್ ವಾಸ್ ಎವ್ರಿಥಿಂಗ್ ಕ್ಲೋಸರ್ ಟು ಅವರ್ ರೆಸಾರ್ಟ್. ಸೊ ಹಾಗಾಗಿ ಅವರು 2 ತೊಗೊಳ್ಳೇಬೇಕು ಅಂದ್ಬಿಟ್ಟು ವಿ ಟುಕ್ 2 of them ಬಿಕಾಸ್ ನಾನು ಓಡಿಸ್ತೀನಿ, ಅವರು ಓಡಿಸ್ತಾರೆ. ಬಟ್ ಫಾರ್ ನೌ ಅವರಿಬ್ಬರು ಒಂದು ಗಾಡೀಲಿ ಹೋದರು, ನಾನು ಇನ್ನೊಂದು ಗಾಡೀಲಿ ಬಂದೆ. ಆ್ಯಂಡ್ ನಮ್ಮ ರೆಸಾರ್ಟಿಂದ ಹೊರಗಡೆ ಬಂದ ತಕ್ಷಣ ಯು ಹ್ಯಾವ್ ದಿಸ್ ಬ್ಯೂಟಿಫುಲ್ ವ್ಯೂ ಆಫ್ ದ ಬೀಚ್. ಇಟ್ ಇಸ್ ಸೋ ನೈಸ್. ಆ್ಯಂಡ್ ಹಿಯರ್ ವಿ ಆರ್ ಅಟ್ ದ ಡಾರ್ಜಿಲಿಂಗ್ ಕೆಫೆ. ಯು ಹ್ಯಾವ್ ಲೈಕ್ ಒಂಥರ ವಾಕಿಂಗ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು ಅಲಾಂಗ್ ದ ಕ್ಲಿಫ್. ಆ್ಯಂಡ್ ದೆನ್ ಯು ಹ್ಯಾವ್ ಲೈಕ್ ವೆರಿ ಪ್ರಿಟಿ ಕೆಫೇಸ್ ಆ್ಯಂಡ್ ರೆಸ್ಟೋರೆಂಟ್ಸ್ ಆ್ಯಂಡ್ ಶಾಪಿಂಗ್ ಪ್ಲೇಸಸ್. ಸೊ ನೀವು ನಾರ್ತ್ ಕ್ಲಿಫ್ ಅಥವಾ ಸೌತ್ ಕ್ಲಿಫಿಗೆ ಹೋದರೆ ಸೊ ನೀವು ರೆಸ್ಟೋರೆಂಟ್ ಆಗಿರ್ಬೋದು ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಅ ಬ್ಯೂಟಿಫುಲ್ ಸನ್ಸೆಟ್ ವ್ಯೂ ಅಲ್ಲಿ ಕೂತ್ಕೊಂಡು ಕೂಡ. ಆ್ಯಂಡ್ ಊಟ ಕೂಡ ಡಾರ್ಜಿಲಿಂಗ್ ಕೆಫೆಲಿ ತುಂಬ ಮಸ್ತ್ ಇತ್ತು. ಐ ಥಿಂಕ್ ವಿ ಟುಕ್ ನಾನ್, ಪನೀರ್ ಬಟರ್ ಮಸಾಲ, ಪನೀರ್ ಚಿಕನ್ ಆ್ಯಂಡ್ ವಿ ಟುಕ್ ಪಾಸ್ತಾ.
and then some juice because one half an hour ಇಲ್ಲ I was feeling thirsty every half an hour ಅಂತಾನೆ ಹೇಳ್ಬೋದು. ಲೈಕ್ ಇಟ್ಸ್ ಕೈಂಡ್ ಆಫ್ ಲೈಕ್ ಡ್ರೈನೆಸ್, ಏನಾದ್ರು ಕುಡಿತಾನೆ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಬಿಸಿಲಿತ್ತು ಅಂತ ಹೇಳಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಹಾಗಾಗಿ we were continuously having beverages and like fruit juice and tender coconut. ಎಲ್ಲೇ ನಾವು ಜಾಸ್ತಿ ಆಲ್ಮೋಸ್ಟ್ ಈ ಟ್ರಿಪ್ಪಲ್ಲಿ ಖರ್ಚು ಮಾಡಿರೋದು ಊಟ ಮತ್ತು ಬೆವ್ರೇಜಸ್ಗೆ ಅಂತಲೇ ಹೇಳ್ಬೋದು. ಸೊ ಬಟ್ ಎಲ್ಲ ರೆಸ್ಟೋರೆಂಟಲ್ಲೂ ವಿ ಯೂಸ್ ಟು ಹ್ಯಾವ್ ಲೈಕ್ ಅ ಲಿಟಲ್ ಕೋಲ್ಡ್ ಒನ್ಸ್, ಇವನ್ ದೋ ಐ ಡೋಂಟ್ ಪ್ರಿಫರ್ ಕೋಲ್ಡ್ ಡ್ರಿಂಕ್ಸ್. ನಾ ಎಲ್ಲದು ಕೋಲ್ಡ್ ತೆಗೆದು ಮಾಡಿಸ್ಕೊತಿದ್ದೆ, ಅಷ್ಟು ಬಿಸಿಲಿತ್ತು ಕೇರಳದಲ್ಲಿ. ನಾವು ಹೋಗಿದ್ದು ಟೈಮ್ ಸರಿ ಇರಲಿಲ್ವೋ ಅಥವಾ ದ್ಯಾಟ್ ಈಸ್ ಹೌ ಇಟ್ ಈಸ್, ಐ ಆಮ್ ನಾಟ್ ಶ್ಯೂರ್, ಬಟ್ ಇಟ್ ವಾಸ್ ವೆರಿ ವೆರಿ ಹಾಟ್. I prefer going during like a little ಆಫ್ ಸೀಸನ್ ಅಂತಲೇ ಹೇಳ್ಬೋದು, ಸೊ ದಟ್ ಯು ಕ್ಯಾನ್ ಎಂಜಾಯ್ ದ ಎನ್ವೈರನ್ಮೆಂಟ್ ಪೀಸ್ಫುಲ್. ಇಲ್ಲಾಂದರೆ ಈ ಬಿಸಿಲಲ್ಲಿ ಹೋದರೆ ಸುಸ್ತಾಗ್ತೀವಿ ತುಂಬ, ಏನಾದ್ರು ಒಂದು ಹಾಫ್ ಆನ್ ಅವರ್ ಕೂಡ ಓಡಾಡೋಂಗಿಲ್ಲ, ಫುಲ್ ಸುಸ್ತಾಗ್ತಾ ಇರುತ್ತೆ. ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ವಾಕಿಂಗ್ ಟುವರ್ಡ್ಸ್ ಅನದರ್ ಬೀಚ್. ಲೈಕ್ ಅದೇ ಒಂದೇ ಕ್ಲಿಫ್ ಇದರಲ್ಲಿ, ಲೈಕ್ ಯು ಹ್ಯಾವ್ ಟು ಜಸ್ಟ್ ಗೆಟ್ ಆನ್ ದ ಸ್ಟೆಪ್ಸ್ ಆ್ಯಂಡ್ ಗೋ ಆಕ್ಸೆಸ್ ದ ಬೀಚ್. ಒಂದು 4-5 ಇದೆ. ಆ್ಯಂಡ್ ವಿ ಥಾಟ್ ಲೆಟ್ಸ್ ವಾಕ್ ಫಾರ್ ಸಮ್ ಟೈಮ್ ಆ್ಯಂಡ್ ಸಿ ಇಫ್ ವಿ ಕ್ಯಾನ್, ಬಿಕಾಸ್ ನಾವು ಇಲ್ಲಿ ಗಾಡಿನ ಪಾರ್ಕ್ ಮಾಡಿದ್ವಿ, ಅಲ್ಲೂ ಪಾರ್ಕಿಂಗ್ ಚಾರ್ಜಸ್ ಇತ್ತು. ಇವನ್ ದೋ ಇಟ್ಸ್ ಅ ರೆಸ್ಟೋರೆಂಟ್ ಓನ್ಡ್ ಪಾರ್ಕಿಂಗ್, ದೇ ವರ್ ಸ್ಟಿಲ್ ಆಸ್ಕಿಂಗ್ ಅಸ್ ಟು ಪೇ certain amount. I think ಇದೊಂಥರ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ಮೋರ್ ದೆನ್ ಪೇಯಿಂಗ್ ಫಾರ್ ದ ಆ್ಯಕ್ಚುಯಲ್ like parking or something. They're just like demanding money even though they should not be. ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ, ಒಂದು ಕಡೆ ಬಂದಿದ್ದೀವಿ ಅಂದಮೇಲೆ ಇದೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಇಸ್ ವಾಟ್ ವಿ ಫೆಲ್ಟ್ ಆ್ಯಂಡ್ ವಿ ಪೇಡ್ ದೆಮ್. ಆ್ಯಂಡ್ ಅಲ್ಲಿ ಗಾಡಿ ನಿಲ್ಸಿದ್ದನ್ನ ಬೇಗ ವಾಪಸ್ ಬರಬೇಕಾಗಿತ್ತು. ತುಂಬ ಆಯುರ್ವೇದಿಕ್ ಸೆಂಟರ್ಸ್ ಇದೆ. ಆ್ಯಂಡ್ ಐ ನೋಟಿಸ್ ಲೈಕ್ ಅ ಲಾಡ್ ಆಫ್ ಯುರೋಪಿಯನ್ಸ್ ಹಿಯರ್, ಬಿಕಾಸ್ ಇಲ್ಲಿ ಐ ಥಿಂಕ್ ದೇ ಹ್ಯಾವ್ ಸಮ್ ಯೋಗ ಸೆಂಟರ್ಸ್ ಅಥವಾ ಮೆಡಿಟೇಷನ್ ಸೆಂಟರ್ಸ್ ಅಥವಾ ಏನೋ ಅನಿಸುತ್ತೆ. ಐ ಸಾ ಅ ಲಾಡ್ ಆಫ್ ಯುರೋಪಿಯನ್ಸ್ / ಅಮೇರಿಕನ್ಸ್, ತುಂಬ ವೈಟ್ ಪೀಪಲ್ಸ್ನ ನೋಡಿದ್ವಿ. ಆ್ಯಂಡ್ ಹಿಯರ್ ಹಾಫ್ ಆನ್ ಅವರ್ ಆಗಿಲ್ಲ ಹೊರಗಡೆ ಬಂದು, ಆಲ್ರೆಡಿ ವಿ ಆರ್ ಹಿಯರ್ ಫಾರ್ ಅನದರ್ ಬ್ರೇಕ್. ಇವಾಗ ವಾಟರ್ಸ್ ತೊಗೊಂಡ್ವಿ. ಆ್ಯಂಡ್ ಈವನ್ ಕೋಲ್ಡ್ ಡ್ರಿಂಕ್ಸ್ ಕೂಡ ತುಂಬ ಕಾಸ್ಟ್ಲಿ ಮಾಡಿದ್ದಾರೆ ಅಲ್ಲಿ, ಎಲ್ಲ ಟೂರಿಸ್ಟ್ ಸ್ಪಾಟ್ ಅಂದ್ಬಿಟ್ಟು. ಆ್ಯಂಡ್ ವಿ ಕೇಮ್ ಟು ದಿಸ್ ಲಿಟಲ್ ಸಾವನಿರ್ ಶಾಪ್, ಲೈಕ್ ಈ ಥರ ಖಾದಿ ಐಟಮ್ಸ್ ಎಲ್ಲ ಇರೋದು. ಆ್ಯಂಡ್ ಪರ್ಫ್ಯೂಮ್ಸ್ ಕೂಡ ನಮಗೆ ಬೇಕಾಗಿದ್ದು ಅಲ್ಲೇ ಮಿಕ್ಸ್ ಮಾಡಿ ಕೂಡ ಕೊಡ್ತಾಯಿದ್ರು. ಆ್ಯಂಡ್ ದಿಸ್ ಇಸ್ ದ ಬೀಚ್ ಐ ವಾಸ್ ಟಾಕಿಂಗ್ ಅಬೌಟ್, ಬಟ್ ಇಟ್ ವಾಸ್ ನಾಟ್ ರಿಯಲಿ ವರ್ತ್ ಗೋಯಿಂಗ್ ಡೌನ್ ಬಿಕಾಸ್ ವಿ ಡಿಡಂಟ್ ಫೀಲ್ ಬೀಚ್ ವಾಸ್ ರಿಯಲಿ ನೈಸ್. ಇಲ್ಲಿ ಮೇಲ್ಗಡೆಯಿಂದ ನೋಡಿದ್ರೆ ವಿ ಡಿಡಂಟ್ ಫೀಲ್ ಇಟ್ ತುಂಬ ಚೆನ್ನಾಗಿದೆ ಅನಿಸಲಿಲ್ಲ. ನಮ್ಮ ರೆಸಾರ್ಟ್ ಹತ್ರನೇ ಎದುರುಗಡೆಗೆ ಒಂದು ಬೀಚ್ ಇದ್ದಿದ್ದು ಬಂದು ತುಂಬ ಚೆನ್ನಾಗಿತ್ತು. ಸೊ ವಿ ಥಾಟ್ ಲೆಟ್ಸ್ ಗೋ ದೇರ್ ಅಂದ್ಬಿಟ್ಟು ಈ ಬೀಚಿಗೆ ಹೊರಗಡೆ ಏನು ಹೋಗಲಿಲ್ಲ, ಮೇಲ್ಗಡೆನೇ ನಿಂತು ವಿ ವಾಕ್ಡ್ ಅರೌಂಡ್. ಆ್ಯಂಡ್ ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಕೂಡ ಇದೆ. ಇಫ್ ಎನಿಬಡಿ ಲೈಕ್ಸ್ ಟು ಡೂ ಲೈಕ್ ಪ್ಯಾರಾಗ್ಲೈಡಿಂಗ್, ಪ್ಯಾರಾಸೈಲಿಂಗ್ ಆರ್ ಬನಾನಾ ರೈಡ್ಸ್, ಏನೇನು ಇದೆಯೋ ಈ ಥರ ಆ್ಯಕ್ಟಿವಿಟೀಸು ಅದೆಲ್ಲದು ಕೂಡ ಇದೆ. ಯು ಕ್ಯಾನ್ ಬಟ್ again it's costly, like double the price ಅಂತಲೇ ಹೇಳ್ಬೋದು. ಆ್ಯಂಡ್ ಹಿಯರ್ there is another break ಈಗ. ಈ ಟೈಮ್ ವಿ ಆರ್ ಹ್ಯಾವಿಂಗ್ ಐಸ್ ಕ್ರೀಮ್. ಸೊ ಆ ಚಿಕ್ಕ ಕಾರ್ನೆಟ್ ಐಸ್ ಕ್ರೀಮ್ ಇಟ್ ವಾಸ್ ಐ ಥಿಂಕ್ ಲೈಕ್ 45 or 50 rupees ಇತ್ತು. I think it was like 15 or 20 rupees, but just for tourists they have increased the price. And ನಾವು ಇದೆಲ್ಲ ಮುಗಿಸೋಷ್ಟರಲ್ಲಿ we got a chance to catch a beautiful sunset. ತುಂಬ ಚೆನ್ನಾಗಿತ್ತು. ನಾವು ಇನ್ನೇನು ರೆಸಾರ್ಟಿಗೆ ಹೊರಗಡೆ ಬರೋಷ್ಟರಲ್ಲಿ ವಿ ಗಾಟ್ ಟು ಸಿ, ಬಿಕಾಸ್ ಬೆಳಗ್ಗೆ ಎಲ್ಲ ಟ್ರೈನಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ವಿ. ವಿ ಡಿಡಂಟ್ ವಾಂಟೆಡ್ ಟು ಸ್ಟೇ ಲಾಂಗರ್ ಇನ್ ದ ಈವ್ನಿಂಗ್, ಬಟ್ ಬೇಗನೆ ಬಂದ್ವಿ. ಐ ಥಾಟ್ ಲೆಟ್ಸ್ ಎಕ್ಸ್ಪ್ಲೋರ್ ದ ರೆಸಾರ್ಟ್ ಅಂದ್ಬಿಟ್ಟು ವಿ ಕೇಮ್ ಅರೌಂಡ್ ಲೈಕ್ 7:30 ಅಂತ ಅನಿಸುತ್ತೆ. ಬಿಕಾಸ್ ನಾವು ಮಧ್ಯಾಹ್ನ ತುಂಬ ತಿನ್ನೋಕ್ಕಾಗದೆ ಅದನ್ನು ಎಲ್ಲದನ್ನು ಪ್ಯಾಕ್ ಮಾಡಿಸ್ಕೊಂಡಿದ್ವಿ. ಅದಾದಮೇಲೆ ವಿ ಥಾಟ್ ಯು ಕ್ಯಾನ್ ಹ್ಯಾವ್ ದ್ಯಾಟ್ ಫಾರ್ ಡಿನ್ನರ್ ಅಂದ್ಬಿಟ್ಟು ಇಲ್ಲಿ ನಾವು ನೈಟ್ ಒಂದು ಸ್ವಲ್ಪ ರೂಮ್ ಸರ್ವಿಸ್ಗೆ ಆರ್ಡರ್ ಕೊಟ್ಟು ಏನೋ ತೊಗೊಂಡ್ಬಿಟ್ಟು ಪಾಸ್ತಾ ಮತ್ತು ಏನು ನಾನ್ ಅದೆಲ್ಲ ಇತ್ತಲ್ಲ ಅದನ್ನು ತಿಂತ ಊನೋ ಆಡ್ಕೊಂಡು ಕೂತಿದ್ವಿ. ಸೊ ದ್ಯಾಟ್ ವಾಸ್ ದ ಫಸ್ಟ್ ಡೇ ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಡೇ. ನಮಗೆ ಸೆಕೆಂಡ್ ಡೇ ಪ್ಲ್ಯಾನ್ ಬಂದಿದ್ದು ಒಂದು ಜಟಾಯು ಅರ್ತ್ ಸೆಂಟರ್ ವಿಸಿಟ್ ಮಾಡಬೇಕು, ಸೆಕೆಂಡ್ ಒನ್ ಬಂದು ಈವ್ನಿಂಗ್ ಮಂಗ್ರೂ ಫಾರೆಸ್ಟಲ್ಲಿ ಕಾಯಕಿಂಗ್ ಹೋಗಬೇಕು ಅಂತ, ಬೋಟಿಂಗ್ ಕಾಯಕಿಂಗ್ ಯಾವ್ದು ಸಿಗುತ್ತೋ ಅದು ಅಂತ. ನಾವು ಬೆಳಗ್ಗೆನೇ ಆಲ್ಮೋಸ್ಟ್ ಒಂದು ಎದ್ದು ರೆಡಿ ಆಗೋಷ್ಟರಲ್ಲ ಇಟ್ ವೇಸ್ ಅರೌಂಡ್ 10:30 ಅಂತಲೇ ಹೇಳ್ಬೋದು. ಜಟಾಯುಗೆ ಐ ಥಿಂಕ್ ಇಟ್ಸ್ ಟಿಕೆಟ್ ಇದೆ, ಬಟ್ ಏನು ಟೈಮಿಂಗ್ಸ್ ಏನೂ ಇರಲಿಲ್ಲ. ಬಟ್
1 o'clock 2 o'clock ಕ್ಲೋಸ್ ಆಗುತ್ತೆ ಅಂತ ಇತ್ತು. ಸೊ 1 hour ಡ್ರೈವ್ ಇತ್ತು ಹೋಗೋಕ್ಕೆ, ರೈಡ್ ಇತ್ತು, ಲೈಕ್ ಬೈಕಲ್ಲಿ ಹೋಗ್ತಿದ್ದೆ ಅಲ್ಲ. ಅದಾದಮೇಲೆ ವಿ ಕೇಮ್ ದೇರ್ ಜಸ್ಟ್ ಟು ರಿಯಲೈಸ್ ಕೇಬಲ್ ಕಾರ್ ಏನಿದೆ ಮೇಲೆ ಹತ್ಕೊಂಡು ಹೋಗೋಕ್ಕೆ ಇಸ್ ನಾಟ್ ವರ್ಕಿಂಗ್ ಅಂತ. ಆ್ಯಂಡ್ ಐ ವಾಸ್ ಕ್ವೈಟ್ ನಾಟ್ ವೆಲ್ ಆ್ಯಂಡ್ ನಂಗೆ ಅಷ್ಟು ಹತ್ತೋಕ್ಕೆ ಸುಸ್ತಾಗುತ್ತೆ ಅಂದ್ಬಿಟ್ಟು ಐ ಡಿಡ್ಂಟ್ ಗೋ. ನನ್ನ ಫ್ರೆಂಡ್ಸ್ ಮಾತ್ರ ಹೋಗಿ ಮೇಲ್ಗಡೆ ಬಂದರು. ಐ ವಾಸ್ ಸಿಟ್ಟಿಂಗ್ ದೇರ್ ಫಾರ್ ಲೈಕ್ 1.5 hour. ದೆನ್ ಅಗೇನ್ ಇದು ಬಂದು ನಮ್ಮ ಬ್ರಂಚ್ ಅಂತಲೇ ಹೇಳ್ಬೋದು. ವಿ ಗಾಟ್ ವೆರಿ ನೈಸ್ ರೆಸ್ಟೋರೆಂಟ್ ಆನ್ ದ ವೇ. ಅಲ್ಲೇ ಊಟ ಮಾಡ್ಕೊಂಡ್ಬಿಟ್ಟು ಬಂದುಬಿಟ್ಟು ಕ್ವಿಕ್ಕಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ವಿ ಕೇಮ್ ಟು ದಿಸ್ ಮ್ಯಾಂಗ್ರೋವ್ ಫಾರೆಸ್ಟ್. ಆ್ಯಂಡ್ ಇದು ಬಂದು ಸ್ಕ್ಯಾಮ್ ಅಂದರೆ ಸ್ಕ್ಯಾಮು. ಯಾರೇ ಹೋಗಂಗಿದ್ರು ಈ ಕಯಾಕಿಂಗ್ ಅದು ಇದು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗೋದು ಬೆಟರ್. ಅಲ್ಲಿ ಹೋದರೆ ಒಬ್ಬೊಬ್ಬರು ಒಂದೊಂದು ರೇಟ್ ಹೇಳ್ತಾ ಇದ್ದಾರೆ. ಲೈಕ್ ಗ್ರೂಪ್ ಆಫ್ ಪೀಪಲ್ ದೇ ಕೀಪ್ ಕಾಲಿಂಗ್ ಯು, ನಮ್ಮ ಹತ್ರ ಬನ್ನಿ ಅಂತ. ಒಬ್ರಿಗಿಂತ ಇನ್ನೊಬ್ರು ರೇಟ್ ಜಾಸ್ತಿ ಆಗಿರುತ್ತೆ. ಅವ್ರು ಮುಂಚೆನೇ ಮಾತಾಡ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ. ಬಟ್ ಟು ಅರೈವ್ ಅಟ್ ಡೀಲ್ ಇಟ್ಸ್ ದ ಟಫೆಸ್ಟ್ ಟಾಸ್ಕ್ ವಿತ್ ದೆಮ್. ಆ್ಯಂಡ್ ನಮ್ಗೆ ಸಂಜೆ ಟೈಮ್ ಬೇರೆ ಆಗೋಗಿತ್ತು. ನಾವು ಯಾವ್ದಾದ್ರು ಒಂದು ಚೂಸ್ ಮಾಡಿ ಹೋಗಲೇಬೇಕಾಗಿತ್ತು. ಬಿಕಾಸ್ ನಾವು ವಿ ವರ್ ದೇರ್ ಅಟ್ 5, ಬಿಕಾಸ್ 6 o'clock ಕ್ಲೋಸ್ ಆಗ್ತಿದ್ರೆ ನಾವು 5 o'clock ಹೊರಡಲೇಬೇಕಾಗಿತ್ತು. ಸೊ ಈವನ್ ದೋ 100-200 ಎಕ್ಸ್ಟ್ರಾ ಆದ್ರೂ ವಿ ಜಸ್ಟ್ ಗೇವ್ ಆ್ಯಂಡ್ ವಿ ಸ್ಟಾರ್ಟೆಡ್ ಅವರ್ ಸೇಲಿಂಗ್. ಆ್ಯಂಡ್ ವಿ ಕೇಮ್ ಅಕ್ರಾಸ್ ದೀಸ್ ಬ್ಯೂಟಿಫುಲ್ ಮ್ಯಾಂಗ್ರೋವ್ ಫಾರೆಸ್ಟ್. ಆ್ಯಂಡ್ ಅದೇ ಟೈಮಿಗೆ ಸನ್ಸೆಟ್ ಕೂಡ ಆಗ್ತಿತ್ತು. ಆ್ಯಂಡ್ ಇಟ್ ವಾಸ್ ಸೋ ಮ್ಯಾಜಿಕಲ್ ಅಂತಲೇ ಹೇಳ್ಬೋದು. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಗೋಯಿಂಗ್ ಟು mangrove forest. So it was such a beautiful experience and I would like to do it again and again whenever I am ಇನ್ ಕೇರಳದಲ್ಲಿ ಇದೆ. ನಂಗೆ ಬೇರೆ ಕಡೆ ಕರ್ನಾಟಕದಲ್ಲಿ ಇಲ್ಲ ಅಂತ ಎಲ್ಲೂ ಹೋಗಿಲ್ಲ ನಾನು. ಕರ್ನಾಟಕದಲ್ಲಿ ಒಂದು ಪಾಂಡಿಚೇರಿಲಿ ಇದೆ ಅಂತ ಗೊತ್ತಿದ್ದು, ಬಟ್ ಅಲ್ಲಿ ಹೋಗೋಕ್ಕಾಗಿರಲಿಲ್ಲ. ಇದೇ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದಾಗ ಪಾಂಡಿಚೇರಿಗೆ ಹೋಗೋಕ್ಕಾಗಿಲ್ಲ, ಬಟ್ ಇಲ್ಲಿ ಹೋಗಲೇಬೇಕು ಅಂದ್ಕೊಂಡು ಇವೆಂಟ್. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ವಿ ಕೇಮ್ ಟು ಡಿನ್ನರ್. ನಮ್ಮ ರೆಸಾರ್ಟ್ ಪಕ್ಕದ್ದು ಇನ್ನೊಂದು ರೆಸಾರ್ಟ್ ಇತ್ತು, ಅಲ್ಲಿಗೆ ಬಂದ್ವಿ ಡಿನ್ನರಿಗೆ. ಆ್ಯಂಡ್ ಇಟ್ ವಾಸ್ ಸಚ್ ಅ ಫ್ಯಾನ್ಸಿ ಪ್ಲೇಸ್, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಯು ಹ್ಯಾಡ್ ದಿಸ್ ಬೀಚ್ ವೆರಿ ನೆಕ್ಸ್ಟ್ ಟು ಇಟ್. ಮೇ ಬಿ ಬೆಳಕಿದ್ರೆ ವಿ ಕುಡ್ ಹ್ಯಾವ್ ಗಾನ್ ಡೌನ್ ಅನಿಸುತ್ತೆ. ಕತ್ಲಾಗಿದ್ದರಿಂದ ವಿ ಕುಡ್ ನಾಟ್ ಗೋ. ಆ್ಯಂಡ್ ಊಟ ಮಾಡ್ತಾ ವೇವ್ ಸೌಂಡ್ ಕೇಳಿಸ್ಕೊಂಡು ಇಟ್ ವಾಸ್ ಸೋ ನೈಸ್. ಆ್ಯಂಡ್ ದಿಸ್ ಇಸ್ ಮೈ ಕ್ವಿಕ್ ಫಿಟ್ ಚೆಕ್. ಆ್ಯಂಡ್ ಊಟಕ್ಕೆ ನಾವು ಒಂದು ಸ್ವಲ್ಪ ಪ್ರಾನ್ಸ್ 65 ಸೂಪ್ ತೊಗೊಂಡ್ವಿ. ಆ್ಯಂಡ್ ಲೈಕ್ ಚಿಲ್ಲಿ ಚಿಕನ್ ಅನಿಸುತ್ತೆ. ಆ್ಯಂಡ್ ದೆನ್ ಸಮ್ ರೈಸ್ ಆ್ಯಂಡ್ ನೂಡಲ್ಸ್ ಕೂಡ ತೊಗೊಂಡ್ವಿ. ಆ್ಯಂಡ್ ದ ಟೇಸ್ಟ್ ವಾಸ್ ರಿಯಲಿ ಅಮೇಝಿಂಗ್. ಟೇಸ್ಟ್ ವಾಸ್ ಲೈಕ್ 10 on 10. ಆ್ಯಂಡ್ ಈವನ್ ದ ಜ್ಯೂಸ್, ವಾಟರ್ಮೆಲನ್ ಜ್ಯೂಸ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ಸೋ ನೈಸ್. ಬಟ್ ಇಟ್ ವಾಸ್ ಎ ಲಿಟಲ್ ಪ್ರೈಸಿ. ಇಟ್ ವಾಸ್ ಲೈಕ್ ಅರೌಂಡ್ 3.5 ಫಾರ್ ಜಸ್ಟ್ ದೋಸ್. ಆ್ಯಂಡ್ ದೆನ್ ಬಂದುಬಿಟ್ಟು ವಿ ಸ್ಪೆಂಟ್ ಅ ಲಿಟಲ್ ವೈಲ್ ಸಿಟ್ಟಿಂಗ್ ಇನ್ ದ ಪೂಲ್. ಆ್ಯಂಡ್ ದೆನ್ ಹೋಗಿ ಮಲ್ಕೊಂಡ್ವಿ. ಬಿಕಾಸ್ ನೆಕ್ಸ್ಟ್ ಡೇ ಬೇಗ ಎದ್ಬಿಟ್ಟು ರೆಡಿಯಾಗಿ ಹೊರಡಬೇಕಾಗಿತ್ತು. ಎಲ್ಲಿಗೆ ಅಂದರೆ ಕೊಲಮಿಗೆ. ಬಿಕಾಸ್ ನಮಗೆ ಟ್ರೈನು ವರ್ಕಳದಿಂದ ಸಿಗೋದು ಕಷ್ಟ ಆಗಿತ್ತು. ಅದಕ್ಕೇ ಕೊಲಮಿಂದ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಆ ದಿನ ನಮ್ಗೆ ಇನ್ನೇನು ಮಾಡೋದಿರಲಿಲ್ಲ ವರ್ಕಳದಲ್ಲಿ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆನೆ ಟ್ರೈನ್ ಸ್ಟೇಷನ್ಗೆ ಬಂದು ವಿ ಟುಕ್ ಟ್ರೈನ್ ಟು ಕೊಲಮ್ಗೆ ಹೋಗಿ ಅಲ್ಲಿ ಲೈಟ್ ಹೌಸ್ ಏನೋ ಇದೆ. ಸೊ ಅದನ್ನು ನೋಡಿ ಹಂಗೆ ಸಿಟಿ, ಅದು ಕೊಲಂ ಬಂದು ಒಂದು ಸಿಟಿ. ಸೊ ಹಾಗಾಗಿ ಅಲ್ಲೇ ಈ ಥಾಟ್ಸ್ ಟ್ರಾವೆಲಿಂಗ್ ಅರೌಂಡ್ ದ ಸಿಟಿ ಆ್ಯಂಡ್ ದೆನ್ ಟೇಕಿಂಗ್ ಐ ಥಿಂಕ್ 5 o'clock or 6 o'clock ನಮಗೆ ರಿಟರ್ನ್ ಟ್ರೈನ್ ಇತ್ತು ಮೈಸೂರಿಗೆ. ಸೊ ಹಾಗಾಗಿ ವಿ ಕೇಮ್ ಬ್ಯಾಕ್. ಆ್ಯಂಡ್ ರೈಲ್ವೆ ಸ್ಟೇಷನಲ್ಲಿ ಲಗೇಜ್ ಇಟ್ಸ್ಕೊಳ್ಳಲ್ಲ ಅಂತ ಹೇಳಿದ್ರು. ಸೊ ವಿ ಕೇಮ್ ಟು ದಿಸ್ ರೆಸ್ಟೋರೆಂಟ್ ಆ್ಯಂಡ್ ವಿ ಹ್ಯಾಡ್ ಸಮ್ ಫುಡ್ ಲೈಕ್ ಬ್ರಂಚ್ ಅಗೇನ್. ಆ್ಯಂಡ್ ದೆನ್ ವಿ ರಿಕ್ವೆಸ್ಟೆಡ್ ದೆಮ್ ಟು ಕೀಪ್ ಅವರ್ ಲಗೇಜ್ ಸೊ ದ್ಯಾಟ್ ವಿ ಕ್ಯಾನ್ ಗೋ ಸಿ ಅರೌಂಡ್ ದ ಸಿಟಿ ಆ್ಯಂಡ್ ಕಮ್ ಬ್ಯಾಕ್ ಅಂದ್ಬಿಟ್ಟು ಅವರು ದೇ ವರ್ ರಿಯಲಿ ನೈಸ್. ಆ್ಯಂಡ್ ನಮ್ಮ ಲಗೇಜ್ ಇಟ್ಕೊಳ್ಳೋಕ್ಕೆ ಒಪ್ಕೊಂಡ್ರು. ಆ್ಯಂಡ್ ನಾವು ಲಗೇಜಲ್ಲಿ ಅಲ್ಲೇ ಬಿಟ್ಟು ಇಲ್ಲಿ ಬೀಚ್ ಹೌಸಿಗೆ ಬಂದ್ವಿ. ಇಟ್ ವಾಸ್ ಜಸ್ಟ್ ಲೈಕ್ 5-10 rupees ಅಂತ ಅನಿಸುತ್ತೆ ಮೇಲ್ಗಡೆ ಹೋಗೋಕ್ಕೆ. ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಓನ್ಡ್ ಬೈ ಗವರ್ಮೆಂಟ್. ಸೊ ಐ ಥಿಂಕ್ ದ ಫುಲ್ ಅಡ್ಮಿನಿಸ್ಟ್ರೇಷನ್ ಇದರದ್ದೆಲ್ಲ ಇರೋದು ಗೌರ್ಮೆಂಟ್ದು ಅನಿಸುತ್ತೆ. ಸೊ ದ ಟಿಕೆಟ್ ಟು ಎಂಟರ್ ವಾಸ್ ಎ ಲಿಟಲ್ ಚೀಪ್. ಬೇಸಿಕಲಿ ಲೈಕ್ ಒಂದು ಫುಲ್ ಗಾರ್ಡನ್ ವ್ಯೂ ಇದೆ. ಅಲ್ಲಿಂದ ಯು ಕ್ಯಾನ್ ಈವನ್ ಸಿ ದ ಬೀಚ್. ಆ್ಯಂಡ್ ಇದೊಂದು ಲೈಟ್ ಹೌಸ್ ಇದೆ. ಲೈಟ್ ಹೌಸಲ್ಲಿ ಒಂದು 4-5 ಫ್ಲೋರ್ಸ್ವರೆಗೂ ಲಿಫ್ಟ್ ಇದೆ. ಅದಾದಮೇಲೆ ನೆಟ್ಕೊಂಡ್ಬಿಟ್ಟು ಸ್ಪೈರಲ್ ಸ್ಟೇರ್ ಕೇಸ್ನ ಹತ್ಕೊಂಡು ಫುಲ್ ಮೇಲೆ ಹೋಗಬೇಕು. ಅಲ್ಲಿ ಹೇಗೆ ಎಲ್ಲ ಫಂಕ್ಷನಿಂಗ್, ಅದು ಇನ್ನೂ ಫಂಕ್ಷನಿಂಗ್ ಇದೆ ಅಂತ ಅನಿಸುತ್ತೆ. ಆವಾಗ ಹೇಳಿದ್ರು ಒಂದಷ್ಟು ಸ್ಟೋರಿ ಅದ್ರ ಬಗ್ಗೆ, ಬಟ್ ಐ ಹ್ಯಾವ್ ಫಾರ್ಗಾಟನ್. ಬಟ್ ಇಟ್ಸ್ ಸ್ಟಿಲ್ ಅಂಡರ್ ಗೌರ್ಮೆಂಟ್ ವರ್ಕಿಂಗ್ ಕಂಡೀಷನ್. ಇಟ್ಸ್ ಅಂಡರ್ ಗವರ್ಮೆಂಟ್. ಆ್ಯಂಡ್ ಇದೊಂದು ಚಿಕ್ಕ ಕ್ಯಾಪ್ಸ್ಯೂಲ್ ಲಿಫ್ಟ್ ತೊಗೊಂಡು ಯು ಹ್ಯಾವ್ ಟು ಗೋ ಲೈಕ್ 5-6
ಸ್ಟೇರ್ಸ್ ಮೇಲೆ ಹೋಗಾದ್ಮೇಲೆ ವುಡನ್ ಸ್ಟೇರ್ ಕೇಸ್ ಇದೆ, ಅದನ್ನು ಆಕ್ಸೆಸ್ ಮಾಡಿ ನೀವು ಫುಲ್ ಟಾಪಿಗೆ ಹೋಗಿ ಯು ಕ್ಯಾನ್ ಸಿ ಒನ್ ಫುಲ್ ವ್ಯೂ ಆಫ್ ಕಾಲಮ್ ಬೀಚ್ ಆ್ಯಂಡ್ ದ ಸಿಟಿ. ಆ್ಯಂಡ್ ಟ್ರಸ್ಟ್ ಮೀ, ದ್ಯಾಟ್ ಈಸ್ ದ ಬೆಸ್ಟ್ 10 rupees maybe I have invested in the whole trip. It was so nice ಮೇಲೆ ಹೋಗಿ to see the full view of the ocean. It was really nice. ಆ್ಯಂಡ್ ಇಲ್ಲಿ ಕೂಡ ಹೋಗ್ಬೋದಿತ್ತು, ಬಟ್ ತುಂಬ ಬಿಸಿಲಿದ್ದರಿಂದ ಹೊರಗಡೆ ಹೋದರೆ ಲಿಟ್ರಲಿ ರೋಸ್ಟ್ ಆಗ್ತಿದ್ವಿ, ಅಷ್ಟು ಬಿಸಿಲಿತ್ತು. ಆ್ಯಂಡ್ ವಿ ಡಿಡ್ಂಟ್ ಗೆಟ್ ಅಂಬ್ರೆಲಾಸ್ ಆರ್ ಸಮಥಿಂಗ್. ಸೊ ತುಂಬ ಟಯರ್ಡ್ ಆಗಿಬಿಡ್ತೀವಿ ಅಂದ್ಬಿಟ್ಟು ವಿ ಡಿಡ್ಂಟ್ ಗೋ ಟು ಸಿ ದ್ಯಾಟ್ ಪ್ಲೇಸ್. ಅವಾಗ ತೋರಿಸಿದ್ನಲ್ಲ. ಸೊ ವಿ ಜಸ್ಟ್ ಸಾ ದಿಸ್ ಬೀಚ್ ಹೌಸ್. ಮೇಲ್ಗಡೆ ಬಂದರೆ ಯು ಹ್ಯಾವ್ ಒನ್ ಪರ್ಸನ್ ಲೈಕ್ ಡೂಯಿಂಗ್ ದ ಕಂಟ್ರೋಲ್ ಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಇದು ಸುತ್ತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಪ್ಲ್ಯಾಟ್ಫಾರ್ಮ್ ಸುತ್ತನೂ ಹೋಗಿ ನೀವು ಫುಲ್ 360-degree ವ್ಯೂನ ನೋಡ್ಬೋದು. ಆ್ಯಂಡ್ ಇಟ್ಸ್ ವೆರಿ ನೈಸ್, ಇಟ್ಸ್ ವೆರಿ ಕಾಮಿಂಗ್ ಅಪ್ ದೇರ್. ಆ್ಯಂಡ್ ಯು ಹ್ಯಾಡ್ ಲೈಕ್ ವೆರಿ ಕೂಲ್ ವಿಂಡ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಆ್ಯಂಡ್ ಇದು ಬಂದು ಮ್ಯಾಪ್ ಎಲ್ಲೆಲ್ಲಿ ಲೈಟ್ ಹೌಸ್ ಇದೆ ಕೇರಳದಲ್ಲಿ ಅಂತ. ಇಟ್ ವಾಸ್ ಅ ಲಿಟಲ್ ಇನ್ಫಾರ್ಮೇಟಿವ್ ಪೀಸ್. ಯು ಕುಡ್ ಜಸ್ಟ್ ಲೈಕ್ ಸ್ಟ್ಯಾಂಡ್ ದೇರ್ ಆ್ಯಂಡ್ ಎಂಕ್ವೈರ್ ಮೋರ್ ಅಬೌಟ್ ಇಟ್ ಆಲ್ಸೋ. ಬಟ್ ನಮಗೆ ಟೈಮ್ ಇರಲಿಲ್ಲ, ವಿ ಹ್ಯಾಡ್ ಟು ಲೀವ್ ಫ್ರಮ್ ದೇ. ವಿತೌಟ್ ಕೇರಳಕ್ಕೆ ಬಂದಿದ್ದೀವಿ. ಹೌ ಅಬೌಟ್ ಲೈಕ್ ಟೇಕಿಂಗ್ ಸಮ್ ಕೋಕೋನಟ್ oil and banana chips, like that is the main souvenir our parents would expect. ಅಥವಾ ಯಾರೇ ಕೇರಳಕ್ಕೆ ಹೋಗಿ ಬಂದಿದ್ರೆ ಅಂದರು ದೇ ವಿಲ್ ಗೆಟ್ ದಿಸ್ ಅಲ್ಲ. ಸೊ ಐ ಥಾಟ್ ಲೆಟ್ ಮೀ ಟೇಕ್ ಕೋಕೋನಟ್ ಆಯಿಲ್ ಅಂತ. ಆ್ಯಂಡ್ ಅಲ್ಲಿ ಒಂದೊಂದು ಪ್ರೈಸ್ ಹೇಳ್ತಾರೆ. ನಮ್ಗೆ ಆಟೋ ಡ್ರೈವರ್ ಏನಿದ್ರು ಅವರೇ ಒಂದು 2-3 ಕಡೆ ಕರ್ಕೊಂಡು ಹೋದ್ರು. ಅಲ್ಲೆಲ್ಲ ಕೇಳಿಬಿಟ್ಟು, ಬಿಕಾಸ್ ನಾನು 3 ಜನನೂ ತೊಗೋತಿದ್ದರಿಂದ ವಿ ವಾಂಟೆಡ್ ಲೈಕ್ ಅರೌಂಡ್ 6 to 7 or maybe 8 liters of coconut oil ಅಂದ್ಬಿಟ್ಟು we were like looking for like good quality ones. And ಇಲ್ಲಿ banana chips ತೊಗೊಳಕ್ಕೆ ಬಂದ್ವಿ. It was very nice. ಕೇರಳದಲ್ಲಿ ಒಂದು ಏನು ಇಷ್ಟ ಆಗಿದೆ ಅಂದರೆ ಎಲ್ಲ ಕಡೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಇದೆ, ಲೈಕ್ ಗೂಗಲ್ ಪೇ, ಫೋನ್ಪೇ ಆ್ಯಂಡ್ ಆಲ್ ಆಫ್ ದಟ್. ಆ್ಯಂಡ್ ದ್ಯಾಟ್ ಮೇಡ್ ಆರ್ ವರ್ಕ್ ಅ ಲಾಟ್ ಈಸಿಯರ್. ಎಲ್ಲ ಕಡೆ ಕ್ಯಾಶ್ ಕ್ಯಾರಿ ಮಾಡೋದು ಇಟ್ ವಾಸ್ ಸಚ್ ಅ ಹೆಡೇಕ್, ಬಟ್ ಫೋನ್ಪೇ, ಗೂಗಲ್ ಪೇ ಇರೋದ್ರೆ ಇಟ್ ವಾಸ್ ಸೋ ಈಸಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಾವು ಕೋಕೋನಟ್ ಆಯಿಲ್ ಬಾಟಲ್ ಪ್ಯಾಕೆಟ್ಸ್ ಎಲ್ಲ ರೀತಿ ಇದೆ. ಸೊ ಬಾಟಲ್ ಬಂದು ಒಂದು ಸ್ವಲ್ಪ ಜಾಸ್ತಿ, ಪ್ಯಾಕೆಟ್ ಬಂದು ಒಂದು ಸ್ವಲ್ಪ ಕಡಿಮೆ ಅಂದ್ಬಿಟ್ಟು. ಇದು ಬಂದು ಫ್ಯಾಕ್ಟ್ರಿನೇ, ಅಲ್ಲೇ ಚಿಕ್ಕ ಔಟ್ಲೆಟ್ ಇದೆ, ಅಲ್ಲಿ ತೊಗೊಂಡ್ವಿ. ದೆನ್ ವಿ ಕೇಮ್ ಟು ದ ಸ್ಮಾಲ್ ಜಸ್ಟ್ ಟು ರಿಲ್ಯಾಕ್ಸ್ ಸಮ್ಟೈಮ್ಸ್, ಇನ್ನೊಂದು ಸ್ವಲ್ಪ ಟೈಮ್ ಇತ್ತು. ಆ್ಯಂಡ್ ದೆನ್ ಜೋಯ್ ಅಲುಕಾಸ್ ಏನಿದೆ ಅವ್ರದ್ದು ಜಾಲಿ ಸಿಲ್ಕ್ಸ್ ಅಂತ ಒಂದು ಸ್ಯಾರಿ ಶಾಪ್ ಇದೆ, ಅಲ್ಲಿ ಬಂದು ಸ್ಯಾರಿ ತೊಗೊಂಡೆ. ಇಟ್ ವಾಸ್ ನೈಸ್. ಸ್ವಲ್ಪ ನೆನಪಿಟ್ಕೊಳ್ಬೋದು ಕೇರಳ ಟ್ರಿಪ್ ಅಂದ್ಬಿಟ್ಟು. ಸೊ ಅಮ್ಮಂಗೆ, ದೊಡ್ಡಮ್ಮಂಗೆ, ಅಜ್ಜಿಗೆ ಸ್ಯಾರಿ ತೊಗೊಂಡೆ. ಆ್ಯಂಡ್ ನನ್ನ ಫ್ರೆಂಡ್ಸು ಕೂಡ ಸ್ಯಾರಿ ತೊಗೊಂಡ್ರು. ಅಲ್ಲಿಂದ ಅದೆಲ್ಲ ತೊಗೊಂಡು ರೈಲ್ವೆ ಸ್ಟೇಷನಿಗೆ ಪುನಃ ರೆಸ್ಟೋರೆಂಟಿಗೆ ಬಂದು ಬ್ಯಾಗ್ ಕಲೆಕ್ಟ್ ಮಾಡಿ ಅಲ್ಲಿ ಊಟ ತೊಗೊಂಡ್ಬಿಟ್ಟು ನೈಟಿಗೆ ಅಲ್ಲಿಂದ ಹೊರಟ್ವಿ. ಆ್ಯಂಡ್ ನಾವು ಮುಂಚೆನೇ ಟ್ರೈನ್ ಸೀಟ್ಸ್ ಎಲ್ಲ ಬುಕ್ ಮಾಡಿದ್ರಿಂದ ಸೊ ವಿ ಡಿಡ್ಂಟ್ ಹ್ಯಾವ್ ಟು ವರಿ ಅಬೌಟ್ ಅವರ್ ಟಿಕೆಟ್ಸ್. ಆ್ಯಂಡ್ ಫುಡ್ ಕೂಡ ತೊಗೊಂಡಿದ್ವಿ, ಪ್ಲೇಟ್ಸ್ ಕೂಡ ತೊಗೊಂಡಿದ್ವಿ, ಬಿಕಾಸ್ ಟ್ರೈನಲ್ಲಿ ಸಿಗೋ ಊಟ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು. ಸೊ ಇದು ಬಂದು ನಮ್ಮ ಫುಲ್ ಟ್ರಿಪ್ ಆಗಿತ್ತು. ನಾನಂತೂ ನನ್ನ ಫ್ರೆಂಡ್ಸ್ ಜೊತೆ ತುಂಬ ಎಂಜಾಯ್ ಮಾಡಿದೆ. ಆಫ್ಟರ್ ಲೈಕ್ ಮೋರ್ ದೆನ್ 2 years ಐ ಮೆಟ್ ದೆಮ್. ಆ್ಯಂಡ್ 1.5 year ಆದ್ಮೇಲೆ ಮೀಟ್ ಮಾಡಿ ಈ ಥರ ಟ್ರಿಪ್ ಹೋಗೋದು ತುಂಬ ವರ್ಷಗಳೇ ಆಗಿತ್ತು. ಇಟ್ ವಾಸ್ ರಿಯಲಿ ನೈಸ್ ಗೆಟಿಂಗ್ ಬ್ಯಾಕ್ ವಿತ್ ಮೈ ಫ್ರೆಂಡ್ಸ್ ಆ್ಯಂಡ್ chit-chatting about our lives and other stuffs. It was very nice meeting Teju and Suki as well. And then yeah, that was it. Hope you guys enjoyed the vlog. I will see you in my next vlog. Take care. Bye bye.